ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ಗಣಪತಿಯನ್ನು ಗಣಾಧಿಪ ಗಣಪತಿ ಎಂದು ಪೂಜಿಸ್ತಾರೆ. ಅಷ್ಟೇ ಅಲ್ಲದೆ ಈ ಗಣಪತಿಯನ್ನು ಕಾರ್ತಿಕ ಮಾಸದಲ್ಲಿ ಯಾಕೆ ಪೂಜಿಸಿದ್ರು ಮತ್ತು ದೇವತೆಗಳು ಈ ಒಂದು ಗಣಪತಿಯನ್ನು ಪೂಜಿಸಿ ಫಲವನ್ನು ಪಡೆದ್ರು, ಆ ಒಂದು ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಈ ಒಂದು ಗಣಪತಿಯನ್ನು ದೇವತೆಗಳು ಪೂಜಿಸಿದಂಥ ಒಂದು ಕಥೆ ಇದು. ಕಾರ್ತಿಕ ಮಾಸ ಸಂಕಷ್ಟಹರ ಗಣಪತಿ ಕಥೆ. ಗಣಾಧಿಪ ಮಹಾಗಣಪತಿ ಶಿವಪೀಠ. ಸಂಕಷ್ಟಹರ ಚತುರ್ಥಿಯ ಪೂರ್ವ ಕಥೆಯನ್ನು ಓದಿದ ನಂತರ ಈ ಕಥೆಯನ್ನು ಮುಂದುವರಿಸಬೇಕು. ಗಣಪತಿಯು ಹೇಳುತ್ತಾನೆ, ತಾಯಿ, ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು, ಕಜ್ಜಾಯ, ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು. ಇದರ ಸಂಬಂಧದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ನಾನು ಹೇಳುವೆ. ಹಿಂದೆ ಋತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರವನ್ನು ಪಡೆದನು. ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಆಗ ವಿಧಿಯಿಲ್ಲದೆ ದೇವತೆಗಳು ಆತನಡಿ ಜೀವಿಸಬೇಕಾಯಿತು. ದಿನೇ ದಿನೇ ಋತಾಸುರನ ಉಪಟಳ ಹೆಚ್ಚಾಯಿತು. ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆಹೊಕ್ಕರು. ಆಗ ಜಗದ್ರಕ್ಷಕನಾದ ಮಹಾವಿಷ್ಣುವು, ಎಲೆ ದೇವತೆಗಳಿರ, ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರವನ್ನು ಪಡೆದಿದ್ದಾನೆ. ಆದುದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದುದರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯ ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳುಹಿಸುತ್ತಾರೆ. ಆದರೆ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೆ ಒಳಗಾದರು. ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೌತಿವ್ರತವನ್ನು ಮಾಡು ಎಂದು ಅಶರೀರವಾಣಿ ಕೇಳಿಬಂತು. ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದರು. ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು. ತತ್ಫಲವಾಗಿ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದಲೊಮ್ಮೆ ಪೂರ್ತಿಯಾಗಿ ಅಘೋಷಣೆ ಮಾಡಲು ಆ ಸಮಯದಲ್ಲೇ ದೇವತೆಗಳು ಋತಾಸುರನನ್ನು ಸಂಹರಿಸಿದರು. ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಯಿತೆಂಬಲ್ಲದೆ ಶ್ರೀಕೃಷ್ಣ ಈ ದುಷ್ಟರನ್ನು ಸಂವಾದ ಸಂಕಷ್ಟಹರ ಮಹಾಗಣಾಧಿಪ ಮಹಾಗಣಪತಿಯ ವ್ರತದ ಕಾರ್ತಿಕ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇದಿಷ್ಟು ಕಾರ್ತಿಕ ಮಾಸದ ಒಂದು ಮಹಾಗಣಪತಿಯ ಕಥೆ ಸ್ನೇಹಿತರೆ. ನಾಳೆ ಸಂಕಷ್ಟಹರ ಗಣಪತಿಯ ವ್ರತ ಎಲ್ಲ ಮುಗಿದ ಮೇಲೆ ಪೂಜಾ ವಿಧಿ ವಿಧಾನ ಎಲ್ಲವನ್ನು ಮುಗಿದ ಮೇಲೆ ಒಂದು ಸರ್ತಿ ಮನಸ್ಸಿಟ್ಟು ಈ ಕಥೆಯನ್ನು ಕೇಳಿರಿ. ನಿಮ್ಮ ಎಂಥದ್ದೇ ಸಂಕಷ್ಟಗಳಿದ್ದರೂ ಖಂಡಿತ ಪರಿಹಾರ ಆಗುತ್ತೆ. ಯಾಕಂತಂದರೆ ದೇವತೆಗಳಿಗೆ ಬಂದಂಥ ಕಷ್ಟ ಪರಿಹಾರ ಆಗಿದೆ ಅಂದಮೇಲೆ ಇನ್ನು ನೀವು ಮನುಷ್ಯರು ಯಾವ ಲೆಕ್ಕ ಅಲ್ವಾ? ಹಾಗಾಗಿ ನಂಬಿಕೆ ಇಟ್ಟು ಈ ಕಥೆಯನ್ನು ಒಂದು ಸರ್ತಿ ಕೇಳಿರಿ. ನಾಳೆ ಗಣಪತಿಗೆ 21 ನಾಮಗಳನ್ನ ಹೇಳಬೇಕು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ಗಣಪತಿಯ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.